ಬಾದಾಮಿಯ ಚಾಲುಕ್ಯರ ನಾಡಿಗೆ ವಿಶೇಷವಾಗಿ ಬಹಳ ದಿನಗಳ ನಂತರ ನಮ್ಮ ಕನ್ನಡಿಗರು ಒಂದು ಹೋರಾಟ, ಕನ್ನಡಿಗರಿಗೆ ಒಂದು ಕನ್ನಡತ್ವವನ್ನ ಅಳಿವು ಉಳಿವಿಗಾಗಿ ಸ್ವಾತಂತ್ರ್ಯದ ನಂತರ ಕನ್ನಡಿಗರಿಗೆ ಕನ್ನಡದ ಪರ ಹೋರಾಟವನ್ನು ಮೊದಲನೇದಾಗಿ ಹುಟ್ಟು ಹಾಕಿದಂತ ಕನ್ನಡ ಪರ ಹೋರಾಟದ ಸಂಸ್ಥಾಪಕರಾದಂತ ವಾಟಾಳ್ ನಾಗರಾಜ್ ಅವರು ಇಂದು ಬಾದಾಮಿ ಚಾಲುಕ್ಯರ ನಾಡಿಗೆ ಆಗಮಿಸಿ ಕರ್ನಾಟಕ ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಲ್ಲಿ ಕಾವೇರಿ ಮತ್ತು ಮಹದಾವಿಗಳ ಸಮಸ್ಯೆಗಳನ್ನು ಪೂರಕವಾಗಿ ನ್ಯಾಯ ಸಿಗಲಿ ಅನ್ನೋ ದೂರದೃಷ್ಟಿಯಿಂದ ಇದೇ ತಿಂಗಳ 13ನೇ ತಾರೀಕಿಗೆ ಕರ್ನಾಟಕ ರಾಜ್ಯಾದ್ಯಂತ ಬಂದ್ ಆಗ್ಬೇಕು. ನಮ್ಮ ರೈತರ ಪರದ ನ್ಯಾಯ ಇದೇ ಕಥೆನೆ ಹೇಳ್ತದೆ. ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಕಥೆನೆ ಹೇಳ್ತಾರೆ. ಹೀಗೆ ಮುಂದುವರಿಯುವಂತದಕ್ಕೆ ಒಂದು ಕೊನೆ ಆಗಲಿ. ಒಂದು ಬಹಳ 90ರ ಆಚಿನ ವಯಸ್ಸಿನಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಸುತ್ತ ರೈತರ ಪರ ಚಿಂತನ ಮಾಡಿ ಬಂದಂತ ನಮ್ಮ ಇದೇ ಹೆಮ್ಮೆಯ ಕನ್ನಡಿಗರ ನಾಯಕ ಧೀಮಂತ ನಾಯಕನ ಆಗಮನಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಅವರಲ್ಲಿ ನಾವು ಪ್ರಶ್ನೆ ಮಾಡೋದಕ್ಕಿಂತ ಆ ಒಂದು ಈ ವಯಸ್ಸಿನಲ್ಲಿ ಹೋರಾಟ ಆಗಲಿ, ಕನ್ನಡರಿಗೆ ನ್ಯಾಯ ಸಿಗ್ಲಿ, ರೈತರಿಗೆ ನ್ಯಾಯ ಸಿಗ್ಲಿ ಅನ್ನೋ ಆ ಧೀಮಂತಕ್ಕೆ ನಾಯಕತ್ವವನ್ನ ಮಾಡೋದಕ್ಕೆ ಹೃದಯಪೂರ್ವಕ. ಅವರಲ್ಲಿ ಒಂದ ಮನವಿ, ತಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರ ಹೋರಾಟವನ್ನ ನೀರಾವರಿ ಅಂತ ಒಂದೇ ಅಲ್ಲ, ಎಲ್ಲಾ ಜ್ವಲಂತ ಸಮಸ್ಯೆಗಳಿಗೆ ತಾವು ಏಕಾಂಗಿಯಾಗಿ ಹೋರಾಟದ್ದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾಕ್ಷಿಯಾಗಿದೆ. ಈ ಒಂದು ಕಾವೇರಿ ಸಮಸ್ಯೆ ಮತ್ತು ಈ ಮಹದಾಯಿ ಸಮಸ್ಯೆಗೆ ಇದಕ್ಕೆ ಕೊನೆಯಲ್ಲಿವೆ, ನ್ಯಾಯ ಸಿಗ್ಲಿಕ್ಕೆ ಕೊನೆಯಲ್ಲಿವೆ ಸರ್ಕಾರಗಳಿಗೆ. ಇದು ಮಹದಾಯಿ ಕಳಸಾ-ಬಂಡೂರಿ ಉತ್ತರ ಕರ್ನಾಟಕದಿಂದ ಒಂದು ಜೀವನ ಮರಣ ಸಮಸ್ಯೆ. ಮಹದಾಯಿ ಆಗಲೇಬೇಕು. ಮಹದಾಯಿ ಪಡೆಯೋದಕ್ಕೆ ನಮ್ಮ ರಾಜಕಾರಣಿಗಳು, ಪಾರ್ಲಿಮೆಂಟ್ ಮೆಂಬರ್ಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇಲ್ಲ. ಇವೆಲ್ಲ ನೋಡಿದ್ರೆ ನಮ್ಮ ರಾಜ್ಯ ಗತಿಯನ್ನು ಅಂತ ಅನಿಸ್ತದೆ. ಬರೀ ರಾಜಕೀಯ, ಬರೀ ಕೋಮು, ಜಾತಿ ಇದ್ರ ಮೇಲಿದ್ದಾರೆ. ಸಂಪೂರ್ಣವಾಗಿ ಈ ರಾಜ್ಯದ ಬೆಳವಣಿಗೆ ಬಗ್ಗೆ ಇಲ್ಲೇ ಇರ್ತಕ್ಕಂಥದ್ದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಮತ್ತು ಕಾವೇರಿ ಬಗ್ಗೆ ಮೊದಲಿಂದಲೂ ಕಾವೇರಿ ಬಗ್ಗೆ ನಿರಂತರವಾಗಿ ತಮಿಳುನಾಡಿನವರು ನನ್ನ ಮೇಲೆ ವಾದ ಮಾಡ್ತಾ ಇದ್ದಾರೆ. ಒಂದು ರೀತಿ ಚರ್ಚೆ ಮಾಡ್ತಾ ಇದ್ದಾರೆ, ಇನ್ನೊಂದು ರೀತಿ ದ್ವೇಷ ಮಾಡ್ತಾ ಇದ್ದಾರೆ. ಆದರೆ ನಾವು ಅವರಷ್ಟು ನಮ್ಮ ಸರ್ಕಾರ ಜೋರಿಲ್ಲ, ಭಾಳ ಬುದ್ಧಿವಂತಿಕೆಯಿಂದ ಈಗ ನಾವು ಬಂದ್ ಕರೆದಿದ್ದೀವಿ 13ನೇ ತಾರೀಕು. ಆಮೇಲೆ ಬಂದ್ ಕರೆದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಸರ್ಕಾರದವರು ಬಂದ್ ಯಾಕೆ ಮಾಡ್ತೀರಿ, ನೀರು ಬಿಟ್ಬಿಟ್ಟು ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ಈಗ 10 TMC ನೀರು ಬಿಡಬೇಕು ಅಂತ ಏಕ್ದಮ್ ಯಾರು ಈಗ ಮಾಡಲೇಬೇಕಾಗುತ್ತೆ ಅವರು. ಆದ್ದರಿಂದ ಒಂದು ಹನಿ ನೀರನ್ನು ಬಿಡೋಕ್ಕಾಗೋದಿಲ್ಲ, ಬಿಡಬಾರ್ದು. ಮತ್ತು ಕರ್ನಾಟಕ ಏಕೀಕರಣ ಆದಮೇಲೆ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇವು ನಮ್ಮ ಕಣ್ಣಿಗೆ ಬಿದ್ದಿಲ್ಲ, ಒಳ್ಳೆಯದಲ್ಲ. ಇದ್ರ ಬಗ್ಗೆ ಏನೇನು ಅನುಕೂಲ ಮಾಡಿದಿರಿ ಒಂದು ಗಂಭೀರವಾಗಿ ಶ್ವೇತಪತ್ರವನ್ನು ಹೊರಡಿಸಿ. ಮತ್ತು ಆಕಸ್ಮಿಕವಾಗಿ ಇಲ್ಲಿ ನಾವು ಬಂದಿದ್ದೀರಿ ಬಾದಾಮಿ. ಇದು ಐತಿಹಾಸಿಕವಾದಂಥ ಅದ್ಭುತವಾದ ಸ್ಥಳ. ಇದು ಬಹಳ ಹಿಂದೆ ನಾನು ಆ ಗುಹೆಯಲ್ಲೆಲ್ಲ ಸುತ್ತಾಡಿದ್ದೇನೆ. ಇವತ್ತು ಇದು ಬೇರೆ ದೇಶದಲ್ಲಿ ಇದ್ದಿದ್ರೆ ಇದಕ್ಕೆ ಕೋಟಿ ಕೋಟಿ ಜನ ಬಂದು ಹೊರಟೋಗ್ತಿದ್ರು. ಬೇರೆ ದೇಶದಲ್ಲಿ ಇದ್ದಿದ್ರೆ ಆಯ್ತಾ, ಇದು ನಮ್ಮ ದೇಶದಲ್ಲಿರೋದ್ರಿಂದ ಇದಕ್ಕೆ ಬೆಲೆನೇ ಇಲ್ಲ. ಮತ್ತು ಇದ್ರ ಹಿನ್ನೆಲೆ ಏನು, ಇದನ್ನು ಆಳದವರು ಯಾರು, ಎಂತೆಂತ ಚಾಲುಕ್ಯರು ಏನು ಅದ್ಭುತವಾಗಿ ಆಳದವರು. ಅದರ ಇತಿಹಾಸವೇ ಕನ್ನಡದ ಇತಿಹಾಸವನ್ನ ಇವ್ರು ಯಾರು ಪ್ರಾಮಾಣಿಕವಾಗಿ ಬಾದಾಮಿ ಅಂದ್ರೆ ದೇಶ ವಿದೇಶದಿಂದ ನೋಡಕ್ ಬರ್ಬೇಕು. ಕನ್ನಡಿಗರ ಮೊದಲ ಸಾಮ್ರಾಜ್ಯಶಾಹಿ, ಮೊದಲನೇ ಸಾಮ್ರಾಜ್ಯ ಇಲ್ಲಿ. ಅದು ಏನೋ ದೈವದತ್ವಾಗಿರೋ ಗುಹೆಗಳಿಂದ ಉಳ್ಕೊಂಡಿದೆ. ನಿಮ್ಮ ಬಾಯಿಂದ ಒಂದು ಮಾತು ತಾವೆಲ್ಲ ಕೇಳಿದೀವಿ, ಈ ಬಾದಾಮಿ ಅಂತ ಬಂದಾಗ ಚಾಣಕ್ಯನ ಛಲ, ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.